ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಐಶ್ವರ್ಯ ಲಂಚ್ ಬಾಕ್ಸ್. ನಾನಿವತ್ತು ನಿಮಗೆ ಕ್ವಿಕ್ಕಾಗಿ ಲೆಮನ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈರುಳ್ಳಿ, ಟೊಮೊಟೊ ಏನೂ ಹಾಕ್ತಲೇ ಈ ಥರ ಲೆಮನ್ ರೈಸ್ ಮಾಡಿ ನೋಡಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಪ್ರಿಪೇರ್ ಮಾಡೋದು ತುಂಬಾ ಈಸಿ. ಹಾಗಿದ್ರೆ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪಾತ್ರೆ ಬಿಸಿ ಮಾಡಿಕೊಂಡು, ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ 5-6 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಕಡಲೆಬೀಜ, 1 ಸ್ಪೂನ್ ಉದ್ದಿನಬೇಳೆ, 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ. ಇಷ್ಟೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ. ಹಾಗೆ 4 ಒಣಮೆಣ್ಸಿಕಾಯಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇಷ್ಟೂ ಒಂದು 10 ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು. ನಂತರ 2 ಹಸಿರು ಮೆಣಸಿಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಒಣಮೆಣ್ಸಿಕಾಯಿ ಹಾಕಿರೋದ್ರಿಂದ ನಾನು 2 ಹಸಿರು ಮೆಣಸಿಕಾಯಿ ಮಾತ್ರ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಎಲ್ಲದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. 1/4 ಇಂಚಾಗೋಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತೆ ಎಲ್ಲದನ್ನು ತಿರುಗಿಸ್ಕೊಂಡು 1/4 ಸ್ಪೂನ್ ಆಗುವಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ. ಅರಿಶಿಣನ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ರೈಸ್ನ ಬೇಯಿಸ್ಬೇಕಾದ್ರೂ ಉಪ್ಪು ಆ್ಯಡ್ ಮಾಡಿರ್ತೀನಿ. ನಂತರ ಒಂದು ಪೂರ್ತಿ ನಿಂಬೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಮತ್ತೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ರೈಸ್ ಹಾಕ್ಕೊತಾ ಇದ್ದೀನಿ. ನಾನು 2 ಮೆಂಬರ್ಸ್ಗೆ ಆಗೋಷ್ಟು ರೈಸ್ನ ತೊಗೊಂಡಿದ್ದೀನಿ. ನಾನೇನು ತೋರಿಸಿದ್ನಲ್ಲ ಅದೇ ಇಂಗ್ರೀಡಿಯೆಂಟ್ ಹಾಕಿ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ರೈಸ್ನ ಈ ಥರ ಎಲ್ಲ ತಿರುಗಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಬಾಡಿಸ್ಕೊಂಡ್ರೆ ಆಯಿತು. ಕ್ವಿಕ್ಕಾಗಿ ಲೆಮನ್ ರೈಸ್ ರೆಡಿಯಾಗಿದೆ. ಹಾಗಿದ್ರೆ ನೋಡಿದ್ರಲ್ಲ ಯಾವ ಥರ ಲೆಮನ್ ರೈಸ್ ಮಾಡೋದು ಅಂತ. ಈ ಸಿಂಪಲ್ ರೆಸಿಪಿನ ನಿಮ್ಮನೇಲೂ ಟ್ರೈ ಮಾಡಿ ಟೇಸ್ಟ್ ಮಾಡಿ.